ದಿನ ಕರ್ನಾಟಕ ನಾಡು ಕಂಡಂಥ ಒಬ್ಬ ಅತ್ಯಂತ ಸರಳ, ಸಜ್ಜನ, ಸಂಭಾವಿತ, ನಿಗರ್ವಿ ರಾಜಕಾರಣಿ ನಾಗೇಶಣ್ಣನ ಕಳ್ಕೊಂಡು ನಾವೆಲ್ಲ ಬಡವರಾಗಿದ್ದೀವಿ. ನಾಗೇಶಣ್ಣ 2 ಬಾರಿ ಶಾಸಕರಾಗಿದ್ದರೂ ಕೂಡ ಅವರು ಮೂಡಿಸಿದ ಛಾಪು ದೊಡ್ಡದು. ಕೊನೆಯ ದಿನಗಳಲ್ಲಿ 2016 ನಂತರ ಅವರು ಸಚಿವರಾಗಿ ಕೆಲಸ ಮಾಡಿದ್ದು ಕೂಡ ನಮಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಶಿಕ್ಷಣ ಸಚಿವರಾಗಿ ಇದ್ದ ಅಲ್ಪ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಹೊಸ ಬೆಳವಣಿಗೆಗಳನ್ನು ತಂದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ನಿಸ್ಪೃಹ, ನಿಗರ್ವಿ ರಾಜಕಾರಣಿ. ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಜೊತೆಗೆ ನನ್ನ ಕಡೂರು ಕ್ಷೇತ್ರವೂ ಕೂಡ ಅವರು ಮೂಲತಃ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯವರು, ನನ್ನ ಜಿಲ್ಲೆಯವರು. ಹಾಗಾಗಿ ಅನೇಕ ಬಂಧು ಬಾಂಧವರು ಕಡೂರು ತಾಲೂಕಿನಲ್ಲಿದ್ದಾರೆ. ನನ್ನ ಬಂಧುವು ಕೂಡ ಅವರು. ಹಾಗಾಗಿ ನನ್ನ ಹತ್ತಿರದ ಬಂಧು ಕಳ್ಕೊಂಡಿದ್ದೀನಿ, ಒಳ್ಳೆಯ ರಾಜಕಾರಣಿ ಕಳ್ಕೊಂಡಿದ್ದೀನಿ, ಒಳ್ಳೆಯ ಸ್ನೇಹಿತನ ಕಳ್ಕೊಂಡಿದ್ದೀನಿ. ಮನಸ್ಸಿಗೆ ನೋವಾಗಿದೆ. ನಾಗೇಶ್ ಅವರು ತಿಪಟೂರಿನಿಂದ ಶಾಸಕರಾಗಿ ಬೊಮ್ಮಾಯಿ ಸರ್ಕಾರ ಇರುವಾಗ ಶಿಕ್ಷಣ ಸಚಿವರು. ಅದೇ ಸಂದರ್ಭದಲ್ಲಿ ನಾನು ಗೃಹ ಸಚಿವನಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಫ್ರಾಡ್ ಸರ್ಟಿಫಿಕೇಟ್ನ ತಂದು ಕೆಲಸಕ್ಕೆ ಜಾಯಿನ್ ಆಗಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಒಂದಷ್ಟು ಜನ ಹಿಡಿದು ಹಾಕಿದ್ವಿ. ನನ್ನ ಹತ್ರ ಯಾವಾಗಲೂ ಕೂಡ ನಾವಿಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಆ ಎರಡೂ ಇಲಾಖೆಗಳನ್ನು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಿರ್ವಹಿಸಬೇಕು ಅನ್ನುವಂಥ ಭಾಳ ಕಾಳಜಿಯಿಂದ ಕೆಲಸ ಮಾಡ್ತಾಯಿದ್ವಿ. ಶಿಕ್ಷಣ ಇಲಾಖೆಯಂತೂ ತುಂಬ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ಒಳ್ಳೆಯವರಿಗೆ ಒಳ್ಳೆಯವರಾಗಿ, ಕೆಟ್ಟವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಪಾಠ ಹೇಳುವಂಥ ಕೆಲಸವನ್ನು ನಾಗೇಶ್ ಅವರು ಅವತ್ತು ಮಾಡಿದರು. ಹೀಗಾಗಿ ನಾಗೇಶ್ ಅವರ ನಡವಳಿಕೆ, ನಾಗೇಶ್ ಅವರ ಕೆಲಸ ನನಗೆ ತೀರಾ ಅಚ್ಚುಮೆಚ್ಚು. ಇಷ್ಟು ಬೇಗ ದಿವಂಗತರಾಗ್ತಾರೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ಅನಿಸಿರಲಿಲ್ಲ. ಅವ್ರಿಗೆ ಬಂದಂಥ ಕಾಯಿಲೆ ಆಗಿದ್ದು. ಆ ಕುಟುಂಬಕ್ಕೆ ಸಾಂತ್ವನವನ್ನು ಇವತ್ತೆಲ್ಲರೂ ಸೇರಿ ಹೇಳ್ತಾ ಇದ್ದೇವೆ. ದೇವರವರ ದುಃಖವನ್ನು ಬಯಸುವ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.